ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಕ್ಕಿ ಬಾಕ್ಸ್ ಆಫೀಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಇವತ್ತು ನಾವು ನನ್ನ ಮನೆಯಲ್ಲಿ ಹೇಗೆ ನಾವು ಪಲಾವನ್ನು ಮಾಡಿಕೊಳ್ತೇವೆ ಅಂತ ಹೇಳಿಕೊಡ್ತೇನೆ ಈ ಒಂದು ರೆಸಿಪಿನ. ಫಸ್ಟ್ಗೆ ಒಂದು ಕುಕ್ಕರಲ್ಲಿ ನೀವು ಎಣ್ಣೆ ಹಾಗೂ ಚಕ್ಕೆಯನ್ನು ಹಾಕಿಕೊಳ್ಬೇಕಾಗ್ತದೆ. ಅದಾದಮೇಲೆ ಈರುಳ್ಳಿಯನ್ನು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈರುಳ್ಳಿ ಲೈಟ್ ಬ್ರೌನ್ ಕಲರ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೀವು. ಫ್ರೈ ಆದಮೇಲೆ ಅದಕ್ಕೆ ನೀವು ಹಸಿಮೆಣಸಿನಕಾಯನ್ನು ಹಾಕಿಕೊಳ್ಬೇಕು. ನಾವಿಲ್ಲಿ 5ರಿಂದ 6 ಹಸಿಮೆಣಸಿನಕಾಯನ್ನು ಹಾಕಿದ್ದೇವೆ. ನಿಮಗೆ ಖಾರ ಜಾಸ್ತಿ ಬೇಕಿದ್ದರೆ ಇನ್ನೂ ಹಾಕ್ಬೋದು, ಕಮ್ಮಿ ಬೇಕಿದ್ದರೆ ಕಮ್ಮಿ ಹಾಕ್ಬೋದು, ಇದು ನಿಮ್ಮ ಇಷ್ಟ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಹಾಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿಯನ್ನು ಚಂದ ಮಾಡಿ ಜಜ್ಜಿಕೊಂಡಿದ್ದೇನೆ, ಅದನ್ನು ಹಾಕಿಕೊಳ್ತಿದ್ದೇನೆ. ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್ ಮಾಡಿ ಕೂಡ ನೀವು ಹಾಕಿಕೊಳ್ಬೋದು, ನಾವಿಲ್ಲಿ ಜಜ್ಜಿಕೊಂಡಿದ್ದಷ್ಟೇ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಅದಾದಮೇಲೆ ಇಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿಣವನ್ನು ಹಾಕಿಕೊಳ್ಬೇಕು. ಇದನ್ನು ಹಾಕಿನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಅದಾದಮೇಲೆ ಇಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕರಿಮೆಣಸಿನ ಹುಡಿಯನ್ನು ಹಾಕಿಕೊಳ್ತಿದ್ದೇವೆ. ಇದನ್ನು ಅಷ್ಟೇ ಹಾಕಿಕೊಂಡು ಚೆನ್ನಾಗಿ ನೀವು ಮಿಕ್ಸ್ ಮಾಡಿಕೊಳ್ಬೇಕಾಗ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಮ್ಮ ಮನೆಯಲ್ಲಿ ಇವತ್ತು ಕರೆಂಟ್ ಇಲ್ಲಾದರೆ ನಾವು ಇದನ್ನೆಲ್ಲ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ರುಬ್ಬಿಕೊಂಡು ಪೇಸ್ಟ್ ಮಾಡಿಕೊಂಡು ಹಾಕ್ತೀವಿ, ಅದು ಚೆನ್ನಾಗಾಗುತ್ತೆ. ಸೊ ಈಗ ನಾನು ಬಟಾಟೆ, ಕ್ಯಾರೆಟ್ ಹಾಗೂ ಬೀನ್ಸನ್ನು ಕಟ್ ಮಾಡಿಕೊಂಡಿಟ್ಟಿದ್ದೇನೆ, ಅದನ್ನು ಹಾಕ್ತಿದ್ದೇನೆ ವೆಜಿಟೇಬಲ್ಸ್. ನಿಮ್ಮ ಮನೆಯಲ್ಲಿ ಯಾವ ವೆಜಿಟೇಬಲ್ಸ್ ಇದೆ ಅಥವಾ ನಿಮಗೆ ಯಾವುದು ವೆಜಿಟೇಬಲ್ಸ್ ಇಷ್ಟ ಅದನ್ನು ನೀವು ಹಾಕಿಕೊಳ್ಬೋದು. ಬಟಾಣಿಯನ್ನು ಕೂಡ ಹಾಕಿಕೊಳ್ಬೋದು. ಹಾಗೆ ಕೊತ್ತಂಬರಿ ಸೊಪ್ಪು ಅದನ್ನು ನೀವು ಪೇಸ್ಟ್ ಮಾಡಿಕೊಂಡು ಹಾಕಿಕೊಳ್ಬೋದು. ನಾನಿಲ್ಲಿ ಬಟಾಟ, ಕ್ಯಾರೆಟ್ ಹಾಗೂ ಬೀನ್ಸ್ ಅಂತ ತಗೊಂಡು ಹಾಕಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಗ್ಯಾಸನ್ನೇನು ಹೈಯಾಗಿ ಇಡಬೇಕಂತ ಇಲ್ಲ, ಲೋ ಫ್ಲೇಮಲ್ಲೇ ಇಟ್ಕೊಂಡು ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಅದಾದಮೇಲೆ ಇಲ್ಲಿ ನಾನು ಉಪ್ಪನ್ನು ಹಾಕ್ತಿದ್ದೇನೆ. ಹಾಗೆ ತರಕಾರಿ ಬೇಯಲಿಕ್ಕೋಸ್ಕರ ಒಂದು 1/4 ಅಥವಾ ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿಕೊಳ್ಬೇಕು. ನೀರನ್ನು ಹಾಕಿಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಬೇಯಬೇಕು ತರಕಾರಿ. ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹೀಗೆ. ಸೊ ಇದು ಹೀಗೆ ಬೇಯಬೇಕು. ಚೂರೊತ್ತಾದಮೇಲೆ ನೋಡುವ. ಗೈಸ್, ಇವಾಗ ನಾನು ಇಲ್ಲಿ 2 ಲೋಟ ಆಗುವಷ್ಟು ಬೆಳ್ತಿಗೆ ಅಕ್ಕಿಯನ್ನು ಅಥವಾ ನೀವು ಪಲಾವ್ ಅಕ್ಕಿ ಕೂಡ ಹಾಕ್ಬೋದು. ಚೆನ್ನಾಗಿ ತೊಳೆದಿಟ್ಕೊಂಡು ಈಗ ಆ ಅಕ್ಕಿಯನ್ನು ಹಾಕ್ತಿದ್ದೇನೆ. ಚೆನ್ನಾಗಿ ಹಾಕಿಕೊಳ್ಳಿ. ಅದಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗ್ತದೆ. ಸೊ ಇದರಲ್ಲಿ ಹೇಳೋಕ್ಕೆ ಮರ್ತು ಬಿಟ್ಟೆ, ಕೆಲವು ಇಂಗ್ರೀಡಿಯೆಂಟ್ಸ್ ಹೇಳಿದಾಗೆ ನಾನು ಹಾಕಿಲ್ಲ, ಅಂದರೆ ಮನೆಯಲ್ಲಿ ಇರಲಿಲ್ಲ. ನಾವು ಬೆಳಗ್ಗೆನೇ ಡಿಸೈಡ್ ಮಾಡಿದ್ದು ಪಲಾವ್ ಮಾಡೋದಂತ. ಸೊ ಇಲ್ಲಾದರೆ ಎಲ್ಲ ಸಾಮಾನು ತಂದುಬಿಟ್ಟು ಮಾಡೋದಲ್ಲ. ಸೊ ಇವತ್ತು ಇರಲಿಲ್ಲ ಇಂಗ್ರೀಡಿಯೆಂಟ್ಸ್. ಹಾಗೆ ನಾವು ಕೊತ್ತಂಬರಿ ಸೊಪ್ಪನ್ನು ಪೇಸ್ಟ್ ಮಾಡಿ ಹಾಕ್ತೇವೆ, ಅದಕ್ಕೆ ಬೇರೆಯೇ ಇದೆ, ಚಕ್ಕೆ ಲವಂಗ ಎಲ್ಲನೂ ಹಾಕಿಬಿಡ್ತೀವಿ. ಇವತ್ತು ಏನೂ ಇರಲಿಲ್ಲ. ಸೊ ಇದು ಓಕೆ, ಟೇಸ್ಟ್ ಬರುತ್ತೆ. ನಿಮಗೆ ಇನ್ನೂ ಟೇಸ್ಟ್ ಬರಬೇಕಾದ್ರೆ ಹಾಗೆ ಮಾಡಬೇಕಾಗುತ್ತೆ. ಸೊ ಈಗ ಇಷ್ಟೇ ಸಾಕು ಅಂತ ನಾವು ಮಾಡಿದ್ದೇವೆ. ಕರೆಂಟು ಇರಲಿಲ್ಲ ಬೆಳಿಗ್ಗೆ ಜೋರು ಮಳೆಯಿಂದ. ಈಗ ನೀರು ಹಾಕ್ಕೊಂಡು ಹಾಗೆ ಕುದೀತಾ ಇರಬೇಕದು. ಈಗ ನೋಡಿ, ನಾನು 2 ಗ್ಲಾಸ್ ಆಗುವಷ್ಟು ಅಕ್ಕಿನ ಹಾಕಿದ್ದೀನಲ್ಲ, ಸೊ ಒಂದು 4ರಿಂದ 5 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಅದನ್ನು ಒಂದು ವಿಜಿಲ್ ಹಾಕಲಿಕ್ಕೆ ಬಿಡಬೇಕು. ಸೊ ಇಲ್ಲಿ ನಾನು 4 ಗ್ಲಾಸ್ ಆಗುವಷ್ಟು ಹಾಕಿದ್ದೇನೆ. ಹಾಗೆ ಇನ್ನೂ ಚೂರು ಉಪ್ಪು ಹಾಕಿದ್ದೆವು, ಅದು ಚೂರು ಉಪ್ಪಾಯಿತು. ಸೊ ಇಲ್ಲಿ ನಾನೊಂದು 2 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ತಿದ್ದೇನೆ. ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡಲಿಕ್ಕಾಗಲಿಲ್ಲ ಅಂತ ಹಾಗೆ ಹಾಕ್ಕೊಂಡಿದ್ದೀನಿ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಹಾಗೆ ಮುಚ್ಚಳವನ್ನು ಹಾಕಿಬಿಡಿ. ಸೊ ಇಷ್ಟು ಇವತ್ತಿನ ಪಲಾವಿಗೆ ಹಾಕಿದೆ ಇಂಗ್ರೀಡಿಯೆಂಟ್ಸ್. ಇಲ್ಲಾದರೆ ಜಾಸ್ತಿ ಹಾಕ್ತೀವಿ. ಸೊ
ಮುಚ್ಚಳ ಹಾಕಿಬಿಟ್ಟು ವಿಜಿಲ್ ಹಾಕಿ ಒಂದು ವಿಜಿಲ್ ಕೂಗಿಬಿಟ್ರೆ ಅದು ರೆಡಿ ಆಗಿಬಿಡೋದು ನೋಡಿ. ಇಲ್ಲಿ ನಾವು ಈ ವಿಜಿಲ್ ಆಗುವಷ್ಟಿಗೆ ಸಲಾಡ್ನ ಮಾಡ್ಕೋತೀವಿ. ಸಲಾಡ್ಗೆ ಏನಿಲ್ಲ, ಜಸ್ಟ್ ಈರುಳ್ಳಿ ಹಾಗೂ ಟೊಮೆಟೊ, ಹಸಿಮೆಣಸಿನ್ಕಾಯಿ ಹಾಕಿ ಉಪ್ಪು ಹಾಕಿ ಮೊಸರನ್ನ ಹಾಕೋತೀವಿ, ಜಸ್ಟ್ ಇಷ್ಟೇ. ಸೊ ಒಂದು ವಿಜಿಲ್ ಕೂಗ್ತು. ಈಗ ಓಪನ್ ಮಾಡುವ, ಹೇಗಾಗಿದೆ ಅಂತ ನೋಡುವ. ಓಪನ್ ಮಾಡಿಬಿಟ್ರೆ ರೆಡಿ ಆಗಿರುತ್ತೆ, ಒಂದು ವಿಜಿಲ್ ಸಾಕಾಗುತ್ತೆ. ಸೊ ಇಲ್ಲಿ ಓಪನ್ ಮಾಡ್ತಿದ್ದೀನಿ ನೋಡಿ, ಪಲಾವ್ ರೆಡಿ. ಪಲಾವ್ ಜೊತೆ ಸಲಾಡ್ ಕೂಡ ರೆಡಿಯಾಗಿದೆ, ರೆಡಿ ಟು ಸರ್ವ್. ಓಕೆ, ಟ್ರೈ ದಿಸ್ ರೆಸಿಪಿ. ಟಾಟಾ, ಬಾಯ್.